ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಕ್ಷೇತ್ರ ಕೈವಾರ ಭಾಗ 4. ಈಗಾಗಲೇ ನೀವು ಹಿಂದೆಯ 1, 2, 3 ಭಾಗಗಳನ್ನು ನೋಡಿಲ್ಲ ಅಂದ್ರೆ ನೋಡಿ. ಈಗ ನಾನು ರಾಶಿವನ ಅಂದರೆ ಏನು ಗೊತ್ತಾ? ನೀವು ನವಗ್ರಹಗಳ ಬಗ್ಗೆ ಕೇಳಿದ್ದೀರಾ, ರಾಶಿಗಳ ಬಗ್ಗೆ ಕೇಳಿದ್ದೀರಾ, ರಾಶಿವನ ಕೇಳಿದ್ದೀರಾ? ಇಲ್ಲಲ್ಲ. ರಾಶಿವನ ಅಂದರೆ ಒಂದೊಂದು ರಾಶಿಗೂ ಒಂದೊಂದು ಮರ ಇರುತ್ತೆ. ಅಲ್ಲೇನು ಮಾಡ್ತಾರೆ, ಒಂದೊಂದು ವಿಗ್ರಹ ಇಟ್ಬಿಟ್ಟು ಆ ವಿಗ್ರಹದ ಹತ್ರ ಒಂದೊಂದು ಮರನ ಅವರು ನೆಟ್ಟಿರ್ತಾರೆ. ಅದನ್ನು ರಾಶಿವನ ಅಂತಾರೆ. ಯಾವ್ಯಾವ ಗ್ರಹಕ್ಕೆ ಯಾವ್ಯಾವ ಮರ ಇಷ್ಟ ಅಂತ ನಾನು ಹಿಂದೆ ವೀಡಿಯೋ ಮಾಡಿ ನಿಮಗೆ ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಿಂದೆ ವೀಡಿಯೋಗಳು ಚೆಕ್ ಮಾಡಿ. ಗ್ರಹ, ತಾರೆ, ನಕ್ಷತ್ರ, ವನ ಅಂದ್ಬಿಟ್ಟು ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಆದರೆ ಈಗ ರಾಶಿವನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೆಲ್ಲಿದೆ ಅಂದರೆ, ನೀವು ಕೈವಾರದಿಂದ ಅಲ್ಲಿ ಕೇಳಿದ್ರೆ ರಾಶಿವನ ಅಥವಾ ಮೃಗಾಲಯ, ಪ್ರಾಣಿಗಳ ಸಂಗ್ರಹಾಲಯ ಅಂದರೆ ತಾತಯ್ಯನವರು ತಪಸ್ಸು ಮಾಡಿದ ಗುಹೆ, ಅಲ್ಲಿ ನಿಮಗೆ ಅರಣ್ಯ ಇಲಾಖೆಯವರ ಒಂದು ವನ ಸಿಗುತ್ತೆ. ನೋಡಿದೆ ಯಾವುದು ವನ, ಏನು ವನ ಇದು? ಅರಣ್ಯ ಇಲಾಖೆಯವರ ಮ್ಯೂಸಿಯಂ ಅಂತಿರಲ್ಲ ನೀವು, ಪ್ರಾಣಿ ಸಂಗ್ರಹಾಲಯ ಅಂತೀವಲ್ಲ, ಅದು ನೋಡಿ ಇದೆಲ್ಲಿದೆ? ಕೈವಾರ ಪಕ್ಕದಲ್ಲೇ ಇರುತ್ತೆ. ನೀವು ಕೇಳಿದ್ರೆ ಹೇಳ್ತಾರೆ ಪ್ರಾಣಿ ಸಂಗ್ರಹಾಲಯ ಎಲ್ಲೇ ಅಂದ್ಬಿಟ್ಟು. ಕೈವಾರದಲ್ಲಿ ನಾವೀಗ ಇಲ್ಲಿದ್ದೀನಿ. ಇದರ ಪಕ್ಕದಲ್ಲೇ ನಿಮಗೆ ತಾತಯ್ಯನವರು ಅಂದರೆ ಯೋಗಿ ನಾರಾಯಣ ತಾತಯ್ಯನವರು ತಪಸ್ಸು ಮಾಡಿದ್ದು ಜಾಗ ಕೂಡ ಇರುತ್ತೆ. ಅಲ್ಲಿ ಆ ಕಡೆ ನೋಡಿ, ಆ ರೋಡ್ ಹೋಗುತ್ತೆ. ಆಮೇಲೆ ನಾನು ತೋರಿಸ್ತೀನಿ ನಿಮಗೆ, ಅಲ್ಲಿ ಕಾಣುತ್ತಲ್ಲ ಅದು, ಆ ಕಡೆ ತೋರಿಸ್ತೀನಿ. ಆಮೇಲೆ ನಾನು ನಿಮಗೆ ಮೊದಲು ಇಲ್ಲಿ ಒಳಗಡೆ ಹೋಗೋಣ, ರಾಶಿವನ ತೋರಿಸ್ತೀನಿ. ಮೊದಲಿಲ್ಲಿ ಜಿಂಕೆಗಳು, ಕರಡಿಗಳು, ಆಮೆಗಳು, ಪ್ರಾಣಿಗಳು, ಸರ್ಪಗಳು ಎಲ್ಲ ಇತ್ತು ಒಳಗಡೆ. ಈಗ ಸದ್ಯಕ್ಕಿಲ್ಲಿ ಗೌರ್ಮೆಂಟು, ಸರ್ಕಾರದವರು ಇಲ್ಲಿ ಮೇಂಟೈನ್ ಮಾಡ್ತಾರೆ, ಅರಣ್ಯ ಇಲಾಖೆಯವರು. ಮೊದಲು ಏನು ಕೈವಾರ ಕ್ಷೇತ್ರ ಇದೆ, ಆಡಳಿತ ಮಂಡಳಿ, ಸಂಘ ಅಂತೀವಲ್ಲ, ಸಂಸ್ಥೆ, ಅವರು ಟ್ರಸ್ಟ್ನವರು ಇದನ್ನು ಮೇಂಟೈನ್ ಮಾಡ್ತಿದ್ರು. ಅನಂತರ ಏನಾಯ್ತಾ ಗೊತ್ತಿಲ್ಲ, ಸರ್ಕಾರದವರು ತಮ್ಮ ಅಧೀನ ತಗೊಂಡಿದ್ದಾರೆ ಇದನ್ನು. ಗೊತ್ತಾಯ್ತಲ್ಲ? ನೀವು ನೋಡ್ಬೋದು, ಮೊದಲಿಗೆಲ್ಲ ಗಣಪತಿ ಇದ್ದಾನೆ. ಗಣಪತಿ ನೀವು ನೋಡ್ಬೋದು, ಬಲಮುರಿ ಗಣಪ ಇದ್ದಾನೆ. ನನಗೆ ಗೊತ್ತಿರಾಗೆ ಬಲಮುರಿ ಗಣಪ. ಗೊತ್ತಾಯ್ತಲ್ಲ? ಇಲ್ಲೆಲ್ಲ ಅಲ್ಲೆಲ್ಲೊಂದೊಂದು ದೇವತಾ ಮೂರ್ತಿಗಳಿರುತ್ತೆ, ನೆನ್ಪಿಟ್ಕೊಳ್ಳಿ. ದೇವತಾ ಮೂರ್ತಿಗಳಿರುತ್ತೆ. ಒಳಗಡೆ ಹೋಗೋಣ ಈಗ. ಇಲ್ಲೇನೀಗ ನೀವು ಜಿಂಕೆಗಳು ಅದು ಇದು ನೋಡೋಕ್ಕೆ ಸಿಗಲ್ಲ. ಇದು ನೋಡಿ, ಇಲ್ಲೊಂದು ವನ ಇದೆ. ಇಲ್ಲಿ ಏನಪ್ಪ ಅಂತ ಅಲ್ಲಿ ಬೋರ್ಡ್ ಇದೆ, ನೋಡ್ಬೋದು, ನೀವು ಓದ್ಬೋದು. ನಾರಾಯಣ ವನ ಅಂದರೆ ಅಮರ ನಾರಾಯಣ ವನ ಅಂದ್ಬಿಟ್ಟು. ಆಮೇಲೆ ನಾನು ತೋರಿಸ್ತೀನಿ. ಇಲ್ಲಿ ಏನಂದರೆ, ಮೊದಲು ಕೆಲವೊಂದು ದೇವರ ವಿಗ್ರಹಗಳನ್ನು ಇಟ್ಟಿರ್ತಾರೆ ಈ ವನದಲ್ಲಿ. ನಾರಾಯಣ ವನ ಗೊತ್ತಾಯ್ತಂದ್ರೆ ನೋಡಿ, ಅಲ್ಲಿ ಬರೆದಿದ್ದಾರೆ, ಗೊತ್ತಾಯ್ತಲ್ಲ? ಇದು ನಾರಾಯಣ ವನ, ಗೊತ್ತಾಯ್ತಾ? ಇಲ್ಲಿ ಹೋಗೋಣ, ಒಳಗಡೆ ಹೋಗೋಣ, ಓಕೆನಾ? ಇಲ್ಲಿ ನಿಮಗೆ ಒಂದೊಂದು ವಿಗ್ರಹಗಳಿರುತ್ತೆ. ಪಕ್ಕದಲ್ಲೇ ನಿಮಗೆ ರಾಶಿವನ ಕೂಡ ಇರುತ್ತೆ. ರಾಶಿವನ ಅಂದರೆ ಏನು? ಒಂದೊಂದು ರಾಶಿ ನಿಮ್ಮದೇ ಆದ ರಾಶಿಗಳಿರುತ್ತೆ ಅಲ್ವಾ? ಹೆಸರು ಬಲ ತಕ್ಕಂಗೆ ನಿಮ್ಮ ಹೆಸರ ಮೊದಲ ಅಕ್ಷರ ಇರುತ್ತಲ್ಲನ್ರಿ, ನಿಮ್ಮದು ಏನೋ ಒಂದು ಹೆಸರು ಇರುತ್ತೆ ನಿಮ್ಮದಲ್ವಾ? ಅದರ ಮೊದಲ ಅಕ್ಷರ ಏನಿರುತ್ತೆ, ಅದಕ್ಕೊಂದು ರಾಶಿ ಅಂತ ನೀವು ಅಂತಿರಲ್ಲ, ನಮ್ಮ ಹೆಸರು ಬಲ ರಾಶಿ ಅಂತಿರಲ್ಲ, ಹಾಗೆ ಇದು ನಾರಾಯಣವನ. ಗೊತ್ತಾಯ್ತಲ್ಲ? ನೀವು ನೋಡ್ತಾ ಇರೋದು ಈಗ ಇಲ್ಲೊಂದು ಕೆಲವು ವಿಗ್ರಹಗಳಿರ್ತಾರೆ, ಸೂರ್ಯ ಭಗವಾನಲ್ಲಿ. ಹಾಗೆ ಇನ್ನೂ ಕೆಲವು ವಿಗ್ರಹಗಳಿರ್ತಾರೆ. ಇಲ್ಲಿ ಕಡೆ ಒಂದು ಗಣಪತಿ, ಅಲ್ಲಿ ಒಂದು ಅಮರನಾರಾಯಣ ಸ್ವಾಮಿ ವನ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಗಣಪತಿ ಇರಬೇಕಾಗಿತ್ತು. ಇದರಲ್ಲಿ ಗಣಪತಿ ಇರಬೇಕು, ಗಣಪತಿನೇ ನಾಪತ್ತೆ ಆಗ್ಬಿಟ್ಟವನು, ಹೆಸರು ಮಾತ್ರ ಇದೆ ಕೆಳಗಡೆ. ನಾನು ಆಗಲೇ ಹೇಳಿದೆ, ಸರ್ಕಾರದವರು ಮ್ಯಾನೇಜ್ ಮಾಡ್ತಿರೋದು. ಸೆಕ್ಯೂರಿಟಿ ಇರ್ತಾರೆ, ಎಲ್ಲರೂ ಇರ್ತಾರೆ, ಆದರೆ ಗಣಪತಿ ನಾಪತ್ತೆ ಆಗಿದ್ದಾನೆ. ಗೊತ್ತಾಯ್ತೀನಿ. ಆಮೇಲೆ ನೋಡ್ರಿ, ಇಲ್ಲೊಂದು ವಿಗ್ರಹ ಇದೆ, ಅಲ್ಲಿ ಕೆಳಗಡೆ ಬೋರ್ಡ್ ಇರುತ್ತೆ, ಓದ್ಕೊಬಿಡಿ ಕನ್ನಡದಲ್ಲಿ. ಗೊತ್ತಾಯ್ತಲ್ಲ? ಇದು ನಾರಾಯಣ ವನ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ? ಇಲ್ಲಿ ಕೆಲವು ವಿಗ್ರಹಗಳಿರುತ್ತೆ. ಇದರ ಪಕ್ಕದಲ್ಲೇ ನಿಮಗೆ ರಾಶಿವನ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ. ಇದು ಅಮರನಾರಾಯಣ ಸ್ವಾಮಿ ವನ ಅಂದ್ಬಿಟ್ಟು 4 ದಿಕ್ಕಿನಲ್ಲಿ, 4 ಮೂಲೆಯಲ್ಲಿ 4 ವಿಗ್ರಹಗಳಿದೆ. ನೀವು ನೋಡಿದ್ರಿ, ಒಂದು ಕಡೆ ಗಣಪತಿ, ಇನ್ನೊಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ಏನೋ ಒಂದು ಅಲ್ವಾ? ಇದು ಕೂಡ ನೋಡಿ, ಇದು ಒಂದು ದಿಕ್ಕಿನಲ್ಲಿದೆ, ಶಿವ ಇದ್ದಾನೆ ಇಲ್ಲಿ ಸದ್ಯಕ್ಕಿಲ್ಲಿ. ಅಲ್ಲಿ ಅಮರನಾರಾಯಣ ಸ್ವಾಮಿ ಇದ್ದರೆ ಇಲ್ಲಿ ಶಿವ ಇದ್ದಾನೆ. ಇದು ನೋಡ್ರಿ ರಾಶಿವನ, ಪಕ್ಕದಲ್ಲಿದೆ ರಾಶಿವನ. ಗೊತ್ತಾಯ್ತಲ್ಲ? ಮೇಯ್ನ್ ಇಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದೆ ನೋಡಿ. ರಾಶಿವನ, ಸಿಂಹರಾಶಿ, ಆಮೇಲೆ ಏನಿದು ಮೇಷರಾಶಿನ, ಏನು ರುಚಿಕ ರಾಶಿ. ಗೊತ್ತಾಯ್ತಲ್ಲ? ರುಚಿಕ ರಾಶಿ. ಇಲ್ಲೇನು ರಾಶಿ ಇದೆ ನೋಡ್ರಿ, ಮಿಥುನ ರಾಶಿನ. ಓಕೆ,
ಓದ್ಕೊಬಿಡ್ರಿ, ಕೆಳಗಡೆ ತೋರಿಸ್ತಾ ಇದ್ದು ನೋಡಿರಿ, ಕನ್ನಡದಲ್ಲೇ ಇರುತ್ತೆ, ಓದ್ಕೊಬಿಡಿ. ಗೊತ್ತಾಯ್ತೇನು ರೀ? ಇದೇನು ರೀ ವೃಷಭ ರಾಶಿ. ವೃಷಭ ಇಲ್ಲಿ ನೋಡಿರಿ, ಮೇಷರಾಶಿ ಅಲ್ಲನ್ರಿ ಇದು? ಏನಿದು ಮೇಷನಾ? ಇಲ್ಲಿ ನೋಡಿರಿ ಮೀನ ರಾಶಿದು. ಗೊತ್ತಾಯ್ತೇನು ರೀ? ರಾಶಿ ಬರೀ ಇಲ್ಲಿ ವಿಗ್ರಹಗಳಿದೆ ಅನ್ಕೋಬೇಡಿ, ಮರಗಳಿದೆ, ತೋರಿಸ್ತೀನಿ, ಅಕ್ಕಪಕ್ಕ ಮರಗಳಿದೆ. ಇದು ಕುಂಭರಾಶಿ ಅಲ್ಲೇನ್ರಿ? ಅಲ್ವಾ? ಇಲ್ಲಿ ನೋಡಿರಿ ಏನಿದೆ ಇದು ಮಕರ ರಾಶಿನ. ಇಲ್ಲಿ ನೋಡಿ ಧನಸ್ಸು ರಾಶಿ ಅಲ್ಲೇನ್ರಿ? ಧನಸ್ಸು ರಾಶಿ ಅಲ್ವಾ? ಇದು ಕಟ್ಟಿದ್ದಾರೆ ಏನೋ ಒಂದೊಂದು ಇದಕ್ಕೆ ವೃಶ್ಚಿಕ ರಾಶಿ. ಓಕೆನಾ? ವೃಶ್ಚಿಕ ರಾಶಿ ಇನ್ನೂ ಒಂಥರ ಸೂಸ್ತದೆ ನೋಡಿರಿ, ನೋಡ್ಕೊಬಿಡ್ರಿ. ತುಲಾ ರಾಶಿ ಅಲ್ಲನ್ರಿ ಅಲ್ಲಿ ತಕ್ಕಡಿ. ತಕ್ಕಡಿ ಅಲ್ಲನ್ರಿ ಅದು ಅಲ್ಲಿ. ಆಮೇಲೆ ಇಲ್ಲಿ ಅಲ್ವಾ? ಇಲ್ಲೇ ಪಕ್ಕದಲ್ಲಿ ಒಂದೊಂದು ಮರಗಳಿದೆ ನೋಡಿರಿ, ಕಾಣಿಸ್ತಾ ಇದೆಯಾ? ಒಂದೊಂದು ಮರಗಳು ಒಂದೊಂದು ರಾಶಿಯ ಪ್ರತೀಕ ಆಗಿರುತ್ತೆ ನೋಡಿ. ಅಲ್ಲೆಲ್ಲ ಮರಗಳಿದೆ, ಆ ಮರಗಳೆಲ್ಲ ಒಂದೊಂದು ಇದ್ದಾವೆ. ಆ ಎಲೆಗಳೆಲ್ಲ ನೋಡೋಕೆ ಒಂದೇ ಥರ ಕಾಣಿಸ್ತವೆ, ಒಂದೊಂದು ಬೇರೆ ಬೇರೆ ಥರ ಇರ್ತವೆ. ಗೊತ್ತಾಯ್ತಲ್ಲ? ಇದು ನೋಡಿ ಮರ ಇದೆ, ಈ ಮರ ಬಂದು ಆಪಲ್ ಮರ ಥರ ಇದೆ. ಏನಂತ ಗೊತ್ತಿಲ್ಲ ನನಗೆ, ಆಪಲ್ ಮರ ಥರ ಇದೆ ಸದ್ಯಕ್ಕೆ ನಾನು ಹಿಂದ್ಗಡೆ ಇರೋ ಮರ. ಗೊತ್ತಾಯ್ತಲ್ಲ? ಇದೇನು ಮರ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಸಾಕಷ್ಟು ಮರಗಳಿದೆ, ಆ ಮರಗಳ ಹೆಸರುಗಳು ಗೊತ್ತಿಲ್ಲ ಸದ್ಯಕ್ಕೆ. ಮರಗಳಿದೆ, ರಾಶಿವನ ಅಂತ ಇದನ್ನು ಕರೀತಾರೆ. ಗೊತ್ತಾಯ್ತಲ್ಲ? ರಾಶಿವನ ಅಂತ ಕರೀತಾರೆ. ಇಲ್ಲಿ ಒಂದೊಂದು ಮರ ಇದೆ, ಯಾವಾಗಾದರೂ ನೀವು ಬಂದರೆ ನೋಡಿ ಇಲ್ಲಿ ಹಾಕಿದ್ದಾರೆ ರಾಶಿ ಏನು ಅಲ್ವಾ? ರಾಶಿ ಪಥ ಕರೆಕ್ಟೇನ್ರಿ? ಪಥ ಅಂದ್ರೆ ಏನು? ದಾರಿ. ಇದೇನೋ ಬಿಲ್ಲು ಮರ ಥರ ಇರುತ್ತೆ ಇಲ್ಲಿ. ಗೊತ್ತಾಯ್ತಾ? ಒಂಥರ ಅದೇ ಥರ ಎಲೆಗಳು. ಗೊತ್ತಾಯ್ತೇನ್ರಿ? ಬಿಲ್ಲು ಮರ ಥರ ಇರ್ತದೆ, ಅದೇ ಥರ ಎಲೆಗಳು. ಇದನ್ನು ರಾಶಿವನ ಅಂತಾರೆ. ನಾನು ಯಾಕೆ ಇದನ್ನು ಪರಿಚಯ ಮಾಡಿಕೊಟ್ಟೆ ನಿಮಗೆ ಅಂದರೆ, ಈಗ ಗ್ರಹಗಳಿಗೆ ಒಂದೊಂದು ಮರ ಇರುತ್ತೆ, ನಿಮ್ಗೆ ಗೊತ್ತಿರೋ ಮರ. ಬನ್ನಿ ಮರ, ಇನ್ನೊಂದು ಮರ, ಆ ಮರ, ಈ ಮರ ಎಲ್ಲ ಇರುತ್ತೆ ಗ್ರಹಗಳಿಗೆ ಅಲ್ವಾ? ಆದರೆ ರಾಶಿಗಳಿಗೂ ಮರಗಳಿರುತ್ತಾ ಅಂತ ನಾನು ಇಲ್ಲೇ ತಿಳ್ಕೊಂಡಿದ್ದು. ನಿಮಗೆ ತೋರಿಸ್ಬೇಕಂತ ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಿಂದಿನ ಭಾಗ ನೋಡಿ.